ಅಜ್ಜಿ ಅಜ್ಜಿ ಏನ್ ಮಾಡ್ತಿದ್ಯಾ ಒಳಗಡೆ ಕೂತ್ಕೊಂಡು ಬಾ ಇಲ್ಲಿ. ನಾನಿವತ್ತು ಸ್ಕೂಲ್ಗೆ ಹೋಗಲ್ಲ. ನನಗೆ ಕೈ ಕಾಲು ನೋವಾಗಿದಾವೆ. ಒಂಚೂರು ಬೆಳ್ಳು ಅಡಿಕೆ ತೆಗಿ ಬಾ. ಒಂಚೂರು ಕಾಲ್ನ ಕೈನ ನೀವು ಬಾ ಇಲ್ಲಿ. ನನಗೆ ತುಂಬಾ ನೋವಾಗೈತೆ. ಮಿಸ್ಸಿಗೆ ಹೇಳ್ತೀನಿ ನಾನು. ಮಿಸ್, ನಾನು ಸ್ಕೂಲಿಗೆ ಬರಲ್ಲ. ನನಗೆ ಮೈ ಕೈಯೆಲ್ಲ ನೋವಾಗ್ಬಿಟ್ಟಿದಾವೆ. ನನಗೆ ಇವಾಗ ಬರೋಕ್ಕಾಗಲ್ಲ ಅಂತ ಹೇಳ್ತೀನಿ. ಆಗಲ್ಲಪ್ಪ ಯಂಕಣ್ಣ. ಯಾಕಪ್ಪ ಇನ್ನು ಇಷ್ಟದ ಸ್ಕೂಲ್ಗೆ ಹೋಗಿಲ್ಲ? ನಡಿಯಪ್ಪ ಸ್ಕೂಲ್ಗೆ ಹೋಗು. ಗೊತ್ತಾಯ್ತು. ಅಜ್ಜಿ, ನಾನು ಇವತ್ತು ಸ್ಕೂಲ್ಗೆ ಹೋಗಲ್ಲ. ಯಾಕೆಂದ್ರೆ ನನಗೆ ಮೈ ಕೈ ನೋವಾಗ್ಬಿಟ್ಟಿದ್ದಾವೆ. ಬೆಳ್ಳುಗಳೆಲ್ಲ ಹಿಡ್ಕೊಂಡಾಗತ್ತವೆ. ಈ ಚಳಿಗೆ ನನಗೆ ಇವತ್ತು ಸ್ಕೂಲ್ಗೆ ಹೋಗಲ್ಲ ಕಣಜ್ಜಿ. ನಾಳೆ ಹೋಗ್ತೀನಿ. ಬಾಯಿಲಿ ನನ್ನ ಕೈ ಕಾಲು ನೋಡು ಹಿಡ್ಕೊಂಡಾಗ್ಬಿಟ್ಟಿದ್ದಾವೆ. ಒಂಚೂರು ಕೈ ಕಾಲನ್ನ ಲಟಪಟ ಅನ್ಸು. ಯಂಕಣ್ಣ, ಹಂಗೆಲ್ಲ ಮಾತಾಡಬಾರ್ದು, ಸುಮ್ಮನೆರಪ್ಪ. ಅದನ್ನ ಲಟ್ಕೆ ತೆಗಿ ಅಂತ ಹೇಳ್ಬೇಕು. ಲಟಪಟ ಅನ್ಸು ಅಂತ ಅನ್ಬಾರ್ದು. ಅಜ್ಜಿ, ನನಗೆ ಕೈ ಕಾಲು ನೋವಾಗಿದ್ದಾವೆ, ಒಂಚೂರು ಲಟ್ಕೆ ತೆಗಿ ಅಂತ ಹೇಳ್ಬೇಕು. ಕಣಜ್ಜಿ, ನನಗೆ ಕೈ ಕಾಲು ಬೆರಳು ಎಲ್ಲ ನೋವಾಗ್ಬಿಟ್ಟಿದ್ದಾವೆ. ಒಂಚೂರು ಲಟ್ಕೆ ತಕ್ಕೊಡಜ್ಜಿ. ಯಾಕೆ ಒಂಥರ ಹಿಡ್ಕೊಂಡಾಗ್ಬಿಟ್ಟಿದ್ದಾವೆ. ನನಗೆ ಪಕೋಡ ಬೇಕು ಅಜ್ಜಿ, ಆಲೂಗಡ್ಡೆ ಬೋಂಡ ಬೇಕು. ನಾನು ಇವತ್ತು ಸೆಟ್ ದೋಸೆ ತಿನ್ಬೇಕು ಅಜ್ಜಿ. ನೀನು ಇದೆಯಲ್ಲ, ನಾಲ್ಗೆ ರುಚಿಯಾದ ನೀನು. ನಿನಗೆ ಕೇಳಿದ್ದೆ ಮಾಡಿಕೊಟ್ಬಿಡ್ಬೇಕು. ಆಯ್ತು ಬಿಡಪ್ಪ. ಬೋಂಡ ತಾನೆ ಮಾಡಿಸಿದ ಬಿಡು. ತಡಿ, ನಿಮ್ಮಮ್ಮ ಇದ್ದಾಳೋ ಇಲ್ವೋ? ಅವಳನ್ನ ಕರೆದ್ಬಿಟ್ಟು ಮೆಣಸಿನ್ಕಾಯಿ ಪಕೋಡನ, ಆಲೂಗಡ್ಡೆ ಬೋಂಡನೋ ಅಥವಾ ಈರುಳ್ಳಿ ಬೋಂಡನೋ ಸೆಟ್ ದೋಸೆನೋ ಮಾಡಿದ್ರಾಯ್ತು ಬಿಡು. ಅಜ್ಜಿ, ಯಾಕೆ ಅವಲ್ಲಿಂದ ನಿಂತ್ಕೊಂಡಿದ್ಯಾ? ನಿಂತ್ಕೊಂಡ್ರೆ ಈ ಬೆಳ್ಳ ಎಳೆಯೋಕ್ಕಾಗಲ್ಲ. ಕುಕ್ಕರ್ಗಾಲ ಹಾಕೊಂಡು ಕುತ್ಕೊಂಡ್ರೆ ಬೆಳ್ಳುಗಳನ್ನ ಎಳೆಯೋಕ್ಕಾಗಲ್ಲ. ಎಷ್ಟೊತ್ತು ಅಂತ ನಿಂತ್ಕೊಂತೀಯ? ನಿಂತು ಕಾಲು ನೋವು ಬರುತ್ತೆ. ಸ್ವಲ್ಪ ಹೊತ್ತು ಕುತ್ಕೊಳ್ಳಜ್ಜಿ. ಕಡ ಕುತ್ಕೊಂಡು ಸಾಕಾಯ್ತು ಕಣ ನನಗೆ. ಅದಕ್ಕೆ ಓಡಾಡೋಣ ಅಂತ ಹೇಳ್ಬಿಟ್ಟು ಅತ್ತಗೆತ್ತ ಓಡಾಡ್ತಿದ್ದೆ. ನೀನು ಬೇರೆ ಮೈಕೈ ನೋವು ಅಂತ ಹೇಳ್ಬಿಟ್ಟು ಯಾಕನೋ ಬರುತ್ತಪ್ಪ ಈ ಮೈಕೈ ನೋವು ನಿನಗೆ. ಅತ್ಲಾಗೆ ಬಾಯಿದೆ ಎಣ್ಣೆ ಸ್ನಾನ ಮಾಡಿಸ್ಬಿಡ್ತೀನಿ. ಎಣ್ಣೆ ಸ್ನಾನ ಮಾಡಿ ಬಿಸಿ ಬಿಸಿ ನೀರು ಒಯ್ದುಬಿಟ್ರೆ ಮೈಕೈ ನೋವೆಲ್ಲ ಕಿತ್ಕೊಂಡು ಹೋಗ್ಬಿಡ್ಬೇಕು. ನಡಿಯಪ್ಪ ಬಾರ, ಎಣ್ಣೆ ಹಚ್ತೀನಿ. ಹೆಂಗಿದ್ರು ಸ್ಕೂಲಿಗೆ ರಜೆ ಹಾಕಿದ್ದೀನಿ ಅಂತ ಹೇಳ್ತೀಯ. ಮೇಟ್ರಿಗೆ ಹೇಳಿ ನಾನೇ ಸಮಯ ಹಿಂಗೆ ನಾವೇ ಇರಿಸ್ಕೊಂಡಿದ್ವಿ. ಹಂಗಾಗಿ ಇವತ್ತು ಕರ್ಕೊಳ್ರಿ ಅಂತ ಹೇಳ್ಬಿಟ್ಟು ನಾನೇ ಮಾನ್ಯ ಹೋಗಿ ಸ್ಕೂಲ್ ತಗೋ ಬಿಟ್ಟು ಬರ್ತೀನಿ. ಬಾರಪ್ಪ, ಎಣ್ಣೆ ಸ್ನಾನ ಮಾಡಂತೆ ಬಾ. ಅಜ್ಜಿ, ನೀನ್ ಏನಾರ ಮಾಡು, ಆದ್ರೆ ಈ ಎಣ್ಣೆ ಸ್ನಾನ ಮಾತ್ರ ಬೇಡಪ್ಪ. ಈ ಎಳ್ಳೆಣ್ಣೆ ಹಾಕೊಂಡು ಈ ಸ್ನಾನ ಮಾಡೋದೈತಲ್ಲ, ಅದಕ್ಕಿನ್ನ ರೊಷ್ಟು ಇನ್ಯಾವುದು ಬೇಡಪ್ಪ. ನೀನು ನನ್ನ ಕಾಲು ಹೋದ್ರೆ ಪರವಾಗಿಲ್ಲ. ಈ ಎಳ್ಳೆಣ್ಣೆ ಹಚ್ಚಿಬಿಟ್ಟು ನಾನು ಸ್ನಾನ ಮಾತ್ರ ಮಾಡಿಸ್ಬೇಡ ಕಣಜ್ಜಿ. ಬೇಕಾದ್ರೆ ಹೇಳು, ಕೊಬ್ಬರಿ ಎಣ್ಣೆ ಬೇಕಾದ್ರೆ ಇಸ್ಕೊಂಡು ಸ್ನಾನ ಮಾಡ್ತೀನಿ. ಈ ಎಳ್ಳೆಣ್ಣೆ ಇಳದೆ ಹೋಗಲ್ಲ. ಎಷ್ಟು ಸೋಪ್ ಹಾಕಿ ತಿಕ್ಕಿದ್ರು ಹೋಗಲ್ಲ. ಅದಕ್ಕೆ ಸೀಗೆಕಾಯಿ ಪುಡಿನೇ ಹಾಕಬೇಕು. ಹಂಗಾಗಿ ನನಗೆ ಈ ಎಳ್ಳೆಣ್ಣೆ ಹಚ್ಚೋದು ಬೇಡ ಅಜ್ಜಿ. ನೀನು ನನ್ನ ಕಾಲನ್ನು ಒತ್ಬೇಡ. ನಾನು ಒತ್ಕೊಂಡು ಸರಿಪಡಿಸ್ಕೊಂತೀನಿ. ಹಂಗಂದ್ರೆ ಹೆಂಗ ಯಾಕಣ್ಣ? ಕೂತ್ಕೊಂಡಿದ್ದಾನೆ ಎದ್ದು ನಿಂತ್ಕೊಂಡ್ಬಿಟ್ಟದಪ್ಪ. ಬಾರಪ್ಪ, ತೆಗಿಯಪ್ಪ ಬಟ್ಟೆನ. ಹಚ್ಚೇ ಬಿಡ್ತೀನಿ ಇವಾಗ. ಈ ವಜ್ಜಿ ನೋಡಿಲಿ, ಬೇಡ ಅಂತ ಮತ್ತೆ ಎಳ್ಳೆಣ್ಣೆ ಹಚ್ತೀನಿ ಅಂತ ಹೇಳ್ಬಿಟ್ಟು ಹಠ ಮಾಡೋದ. ನನಗೆ ಒಂದ್ಸರಿ ಅರ್ಥ ಆಗಲ್ವೇ? ಅದನ್ನ ಹಚ್ಬೇಡ ಅಂತ ಹೇಳಿದ್ರೆ ಕೊಬ್ಬರಿ ಎಣ್ಣೆ ಬೇಕಾದ್ರೆ ಹಚ್ಕ, ಈ ಎಳ್ಳೆಣ್ಣೆ ಮಾತ್ರ ಹಚ್ಕೋಬೇಡ. ನಮಗೆ ಸಹಿಸಕ್ಕಾಗಲ್ಲ. ಮೈ ಒಂಥರ ಜಿಡ್ಡು ಅಂದ್ರೆ ಜಿಡ್ಡು. ಎಷ್ಟು ಸೋಪ್ ಹಾಕಿದ್ರು ಎಣ್ಣೆ ಜಿಡ್ಡು ಅಂಶ ಹೋಗೋದೇ ಇಲ್ಲ ಅಂತ ಹೇಳಿದ್ರೆ ಇವತ್ತಿಗೆ ಅರ್ಥನೇ ಆಗಲ್ಲ ನೋಡು. ಆಗಲ್ಲ ಅದನ್ನ ಹೇಳುತ್ತೆ. ಆಯ್ತು ಬಿಡಪ್ಪ, ಏನು ಹಚ್ಚಲ್ಲ. ಕೂತ್ಕ, ನೀನು ಮೊದ್ಲಂಗೆ ಕೂತ್ಕೊಂಡಿದ್ದಂಗೆ ಕೂತ್ಕೊಳ್ಳಪ್ಪ. ನಾನೇ ನಿನಗೆ ಹಚ್ಚಲ್ಲ. ಹೋಗ್ಲಿ, ಆ ಯಾಸ್ಲೆಣ್ಣೆ ಮತ್ತೆ ಜಂಡು ಬೊಮ್ಮ ಇದೆಲ್ಲ ಅದನ್ನ ಹಾಕಿ ಒಂಚೂರು ತಿಕ್ತೀನಿ. ಸ್ವಲ್ಪ ಕಡಿಮೆ ಆಗುತ್ತೆ ನೋವು ನಿನಗೆ. ಏನು ಬೇಡ ಅಜ್ಜಿ, ನನಗೆ ಈಗ ಎದ್ದು ನಿಂತಲ್ಲ, ಹಂಗೆ ಸ್ವಲ್ಪ ಓಡಾಡ್ಕೊಂಡ್ ಬರ್ತೀನಿ. ಆವಾಗ ನೋವು ಒಂಚೂರು ಕಡಿಮೆ ಆಗುತ್ತೆ ಅತ್ತಗೆ. ಕೂತಿದ್ರೆ ನೋವು ಜಾಸ್ತಿ ಆಗುತ್ತೆ. ಓಡಾಡ್ಕೊಂಡ್ ಬರ್ತೀನಿ ನಾನು. ಆಯ್ತು ಕಣ ಹೆಂಕಣ, ಆಯ್ತು. ನಿಧಾನಕ್ಕೆ ಅಡ್ಡಾಡ್ಕೊಂಡು ಬಾರಪ್ಪ. ಆಮೇಲೆ ರೇಟ್ ಗೇಟ್ ಮಾಡಿಯ. ಮೊದಲೇ ಥಂಡಿ ಪ್ರದೇಶ, ಇನ್ನು ಸ್ವಲ್ಪ ಹೊತ್ತು ಆದ್ಮೇಲೆ ಬಿಸಿಲು ಬರ್ತದೆ. ಆಮೇಲೆ ಬೇಕಾದ್ರೆ ತಿಂಡಿ ಗಿಡಿ ತಿನ್ಕೊಂಡು ಹೊಲ್ದಕ್ಕೆ ಹೋಗ್ಬಾರನಿ. ಹಂಗೇನೆಯ ತೋಟದಾಗೆ ಒಂದು ಎಳ್ನೀರು ಕುಡ್ಕೊಂಡು ಕಬ್ಬು ಕಟ್ಕೊಂಡು ಮನೆಗೆ ತಂದು ಬಿಡೋಣ ಬಾ. ಆಯ್ತಜ್ಜಿ, ಆಯ್ತು. ಹೊಲ್ದ ಹತ್ರ ಹೋಗೋಣ. ಹಂಗೆ ನೀ ಹೇಳ್ದಂಗೆ ತೆಂಗಿನ ತೋಟದ ಹತ್ರ ಹೋಗ್ಬಿಟ್ಟು ಕುಡ್ಕೊಂಡು ಬರೋಣ. ಎಳ್ನೀರು ಆರೋಗ್ಯಕ್ಕೆ ಒಳ್ಳೇದು. ಒಂದು ಇಂಜೆಕ್ಷನ್ ಪವರಿಗೆ ಸಮ ಅಂತ ಹೇಳ್ತಾರೆ ಡಾಕ್ಟ್ರು. ಈ ಎಳ್ನೀರನ್ನ ಒಂದು ಎಳ್ನೀರು ಚೆನ್ನಾಗಿ ಕುಡಿದು ಬಿಡ್ತೀನಿ ಕಣಪುಟ್ರಂಗಜ್ಜಿ. ಆಯ್ತು, ನಾನೀಗ ಅಡ್ಡಾಡ್ಕೊಂಡ್ ಬರ್ತೀನಿ. ನೀನು ನನ್ನ ಬಿಟ್ಟು ಆಮೇಲೆ ತೋಟಕ್ಕೆ ಏನಾರು ಹೋಗ್ಬಿಟ್ಟು ಆಮೇಲೆ ನೀನು. ಅಂಕಣ, ಯಾಕೆ ಅಂತ ಆಡ್ತೀಯ ನೀನು? ನೀನು ಒಬ್ಬನ ಬಿಟ್ಟು ನಾನೀಗ ಒಬ್ಬಳೇ ಹೋಗ್ಲಿ ತೋಟಕ್ಕೆ? ನನಗೆ ಜೊತೆ ಬೇಡವೆ? ನೀನು ಬರಲಿಲ್ಲ ಅಂತ ನಾನು ತೋಟಕ್ಕೆ ಹೋಗೋದು ನೋಡಪ್ಪ. ನಾನು ಇಲ್ಲೇ ಕೂತ್ಕೊಂಡಿರ್ತೀನಿ. ಬೇಗ ಒಂಚೂರು ಓಡಾಡ್ಕೊಂಡು ಮಾತಾಡ್ಕೊಂಡಂಗೆ ಬಂದ್ಬಿಡಪ್ಪ. ಅಬ್ಬಬ್ಬಬ್ಬ, ಈಟಿಲ್ಲ ಏಟ್ ಆಟಾಡೋದು ನೋಡಿದ್ದು.
ಮೈ ಕೈ ನೋವಂತೆ. ಹಾಂ ಹಾಂ, ಏನು ಕಡ್ದು ಕಟ್ಟಿ ಹಾಕ್ಬಿಟ್ಟೈತೆ ನೋಡು ಮೈ ಕೈ ನೋವು ಈ ವಯಸ್ಸಿನಾಗ ಇದಕ್ಕೆ. ಓಹೋ, ಅಜ್ಜಿ ನನಗೆ ಕೈ ಕಾಲು ನೋವೈತೆ, ಲಡ್ಕೆ ತೆಗಿ ಮೂಳೆ ಲಟ ಲಟ ಆಗ್ತದೆ ಅಂತ ಹೇಳ್ಬಿಟ್ಟು ನನಗೆ ಹೇಳಕ್ಕೆ ಬರ್ತದೆ. ಹಾಂ 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 ಹಾಂ, ಎಷ್ಟು ನಾಟಕದ ನೀವು ಹೆಂಕಣ ಆಯ್ತಾನಲ್ಲ, ಭಾರಿ ನಾಟಕದ ನೀವು. ಎದ್ದು ನಿಂತು ಕೂಡಲೇ ಎಲ್ಲ ನಮ್ಮ ಮೈ ಕೈ ನೋವೆಲ್ಲ ಹೋಗ್ಬಿಡ್ತಂತೆ, ಸಾಲೋದಕ್ಕೆ ಆಟ ಆಡ್ಕೊಂಬರ್ತದಂತೆ. ಹಾಂ ಹಾಂ, ಈ ನನ್ನ ಹತ್ರ ಎಷ್ಟು ಆಟ ಆಡ್ದ ನೋಡಿ ನಮ್ಮ ಮೊಮ್ಮಗ ಹೆಂಕಣ್ಣ. ಹಾಂ ಹಾಂ ಹಾಂ, ಇವನು ಅವ್ರ ಅಜ್ಜಂಗೆ ಹೇಳು ಮಾಡಿಸ್ತಾನು. ತೇಟ್ ಅವ್ರ ತಾತಾನೆ ಇವನು. ಅಮ್ಮ 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 ಎಂದರೆ ಮೈ ಮನವೆಲ್ಲ ಹೂವಾಗುವುದಮ್ಮ, ಎರಡಕ್ಷರದಲ್ಲಿ ಏನಿದೆ ಶಕ್ತಿ, ಹೇಳುವರಾರಮ್ಮ ಹೇಳುವರಾರಮ್ಮ. ಅಮ್ಮ ಅಮ್ಮ. ಶುರು ಮಾಡಿದೆ ನಿನ್ನ ಹಳೆ ಚಾಳಿನ. ಕುಡಿಬೇಡ 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 ಅಂತ 1000 ಸಲ ಬಡ್ಕೊಂಡ್ರು ಎಲ್ಲ ಎಲ್ಲಿ ಬಿಡ್ತೀನಿ ನೀನು, ಹೋಗಲ್ಲ ಕುಡ್ಕೊಂಬಂದವ ನಾಳೆ. ಹಾಂ, ಅಲ್ಲೇ ಆ ಬಾರ್ನಾಗ ಕಸ ಗಿಸ ಹೊಡ್ಕೊಂಡು ಅಲ್ಲೇ ಕೆಲಸ ಮಾಡ್ಕೊಂಡು ಅಲ್ಲೇ ಜೀವನ ಮಾಡತಾನೆ. ಇಲ್ಲಿ ಯಾಕೆ ಬಂದೆ ನೀನು? ಹಾಂ, ನಮ್ಮ ಮಾತು ಕೇಳೋದಂತಂದ್ರೆ ಇಲ್ಲಿ ಯಾಕೆ ಬಂದ ನೀನು? ಅಮ್ಮ, ನಾನೇನು ಕುಡ್ದಿಲ್ಲ ಕಣಮ್ಮ. ಜಾಸ್ತಿ ಏನು ಕುಡ್ದಿಲ್ಲ, ಸ್ವಲ್ಪನೇ ಕುಡ್ದಿರೋದು, ಜಾಸ್ತಿ ಏನು ತಗೊಂಡಿಲ್ಲ. ಒಂದು 90 ತಗೊಂಡಿದ್ದೀನಿ ಅಷ್ಟೇ. ನಾನು ಎಷ್ಟು ಹೇಳಿದ್ರು ಕೇಳಲೇ ಇಲ್ಲ. ಅವನು ಕೆಂಚಪ್ಪ ಹೇಳ್ತಾರಲ್ಲ, ಆ ಕೆಂಚಪ್ಪ ಬಂದ್ಬಿಟ್ಟು, ಲವ್ ಬಾರೋ ಇಲ್ಲಿ, ಕುಡಿಯೋದು ಬಿಟ್ಟು ಆಲೇ 6 ತಿಂಗಳಾಯ್ತು, ನೋಡಿ ಚಳಿಗೆ ಕುಡಿದಂಗಿತ್ತು ಅಂತಂದರೆ ನೋಡು ಮೈ ಹಿಡ್ಕೊಂಬಿಡುತ್ತೆ ಅಂತ ಹೇಳ್ಬಿಟ್ಟು ಬೇಡ ಬೇಡ ಅಂತಂದ್ರೆ ಒಂದು 90 ಕೊಡಿಸ್ಬಿಟ್ರತ್ಲ ಕಣಮ್ಮ. ನಾನು ಅವ್ರ ಮನಸ್ಸಿಗೆ ಯಾಕೆ ಬೇಜಾರು ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ಅವ್ರಿಗೂ ಬೇಜಾರು ಮಾಡಿದಾಗೆ ಒಂದು 90 ಹೊಡ್ಕೊಂಡು ಬಂದ್ಬಿಟ್ಟೆ ಕಣಮ್ಮ. ಹಾಂ 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 ಹಾಂ, ಅವ್ನು ಹೇಳ್ಬಿಟ್ಟಂತೆ, ಇವನ್ ತಾನು ಕುಡಿದು ಬಿಟ್ಟನಂತೆ. ಬರೀ ಇವೇ ಮಾಡ್ಕೊಂಡಿರಿ, ಅವ್ರು ಹಂಗಂದ್ರು ಇವ್ರು ಹಿಂಗಂದ್ರು. ಈ ಕಾಲ ಬಂತು ಆ ಕಾಲ ಬಂತು, ಆ ಸೀಸನ್ ಸರಿ ಇಲ್ಲ, ಈ ಸೀಸನ್ ಸರಿ ಇಲ್ಲ, ಈ ಸೀಸನಾಗಿ ಇತ್ತಿನಬೇಕು, ಈ ಸೀಸನ್ ಇಟ್ಟು ಕುಡಿಬೇಕು ಅಂತ ಹೇಳ್ಬಿಟ್ಟು ಬರೀ ರಂಪ ರಾಮಾಯಣ ಮಾಡೋದಾಯ್ತು, ಬರೀ ದುಂಡು ವೇಚ ಮಾಡೋದಾಯ್ತು ಅದ್ಲಾಗೆ. ಸಿಗ್ಲಿ ತಡಿ ಆ ಕೆಂಚಪ್ಪರು. ಅವ್ರು ಮಾತ್ರ ಒಳ್ಳೆ ಚೆನ್ನಾಗಿ ಪಟ್ಟಣದಾಗ ಒಳ್ಳೆ ಅಂಗಡಿ ದಿನಸಿ ಪದಾರ್ಥಗಳೆಲ್ಲ ಅಂಗಡಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ದುಡಿಮೆ ಮಾಡ್ತಾರೆ. ಇಲ್ಲಿ ತೋಟಕ್ಕೆ ಗದೆಗೆ ಹೋಗಿ ಕೆಲಸ ಮಾಡ್ಕೊಂಡು ಬರೋ ಅಂತ ಕೆಡಿಸಿದ್ದಾರೆ. ಇದ್ಯಾವ ನ್ಯಾಯ? ಸಿಗ್ಲಿ ತಡಿ ಸುಂದ್ರಮ್ಮ. ನೋಡಮ್ಮ, ಹಿಂಗೆ ಕೆಂಚಪ್ಪ ನಿಮ್ಮ ಯಜಮಾನ ಹಿಂಗೆ ನಮ್ಮ ಹುಡುಗಂಗೆ ಕೊಡಿಸಿ ಹಾಳು ಮಾಡ್ಬೋದು ಅಂತ ಕೇಳ್ತೀನಿ ತಡಿ, ಗ್ರಾಚಾರ ಬಿಡಿಸ್ತೀನಿ. ಅವ್ರ ಕೈಗೆ ಸಿಗಂಗಿಲ್ಲ, ಭಾನುವಾರ ಒಂದು ದಿವಸ ಮನೆಗಿರ್ತಾರೆ ಅಷ್ಟೇ, ಅವತ್ತೇ ಹೋಗಿ ಗ್ರಾಚಾರ ಬಿಡಿಸ್ಬೇಕು ಅವಯ್ಯಿಂದ. ಅದಕ್ಕೆ ಮುಂಚಿತವಾಗಿ ಅವನ ಹೆಂಡತಿ ಇದ್ದಾಳಲ್ಲ ಸುಂದ್ರಮ್ಮ, ಅವಳಿಗೆ ಫಸ್ಟ್ ಬತ್ತಿ ಇಡಬೇಕು. ಅವಳನ್ನ ಬಿಗಿ ಮಾಡಿದ್ರೆ ಗಂಡನ ಬಿಗಿ ಆಗ್ಬಿಡ್ತಾನೆ. ಆ ಕೆಂಚಪ್ಪ ಏನು ಮಾಡಲಿಲ್ಲ ಕಣಮ್ಮ. ನಾನೇ ಆದಿ ಬೀದಿಲಿ ಹೋಗ್ತಿದ್ದೆ, ಅವರಿಗೂ ಪಾಪ ಸ್ವಲ್ಪ ಮೈ ಸ್ವಲ್ಪ ಕೋಲ್ಡ್ ಆದಂಗೆ ಆಗ್ಬಿಟ್ಟಿತ್ತು. ಲೋ ಕರಿಯಪ್ಪ, ಭಾಳ ಎಷ್ಟು ದಿವಸ ಆಯಿತು ಅಂತ ಹೇಳ್ಬಿಟ್ಟು ಬಾರ ಇದೆ ಅಂತ ಕರೆದ್ರು. ಹಿಂಗೆ ಮಾತಾಡ್ತಾ ಮಾತಾಡ್ತಾ ಹಂಗೆ ಉಮೇಶಪ್ಪ ನೋಟ್ಲಿಗೆ ಹೋಗಿ ಟೀ ಕುಡ್ಕೊಂಡು ಬಂದ್ವಾ. ಈ ಚಳಿಗೆ ಈ ಕಾಫಿ ಟೀ ಎಲ್ಲ ಸರಿಯಾಗಲ್ಲ ಕಣಲ್ಲ ಕರಿಯಪ್ಪ ಅಂತ ಹೇಳ್ಬಿಟ್ಟು ಹೋಗಿ ಒಂದು 90 ಹಾಕ್ಸ್ಕೊಂಬಂದ್ಬಿಟ್ರೆ ಕಣ ಮಾತ್ಲಾಗೆ. ಭಾಳ ದಿವಸ ಆಗಿತ್ತು ಮಾತಾಡಿಸಿ, ಸಿಕ್ಕು ಭಾಳ ದಿವಸ ಆಗಿತ್ತು. ನಾನು ಹೊತ್ಲಾಗೆ ಅವ್ರ ಮಾತು ಕೇಳ್ಬಿಟ್ಟೆ ಕಣಮ್ಮ. ಅವರು ಭದ್ರಾವತಿಗೆ ಅಂಗಡಿ ಮಾಡೋದಾಗಿನಿಂದನೂ ನನಗೆ ಸಿಗೋದು ಮತ್ತು ಮಾತಾಡ್ಸೋದು ಭಾಳ ಕಡಿಮೆ ಆಗ್ಬಿಟ್ಟೈತೆ. ಬೆಳಗ್ಗೆ 8 ಗಂಟೆಗೆ ಹೋದರೆ ಬರೋದು ರಾತ್ರಿ 8 ಗಂಟೆ ಆಗಿರುತ್ತೆ. ಅವರು ಇನ್ನೆಲ್ಲಿ ಸಿಗೋಣ, ಇಲ್ಲೆಲ್ಲಿ ಮಾಡೋಣ, ಅಲ್ಲಿಂದ ಬಂದು ಸುಸ್ತಾಗಿರುತ್ತೆ. ಅದಕ್ಕೆ ಭಾನುವಾರ ಮಾತ್ರ ಏನೋ ಸಿಕ್ಕಿದ್ರು ಹೋಗಿದ್ರು, ಅದಕ್ಕೆ ಮಾತಾಡ್ಕೊಂಡೋಗಿ ಒಂದು 90 ಹಾಕೊಂಬಂದ್ಬಿಟ್ಟು ಕಣಮ್ಮ. ಆಯಿತು, ಏನೋ ತಪ್ಪು ಮಾಡಿಬಿಟ್ಟಿದ್ದೀವಿ, ಪಾಪ ಅವ್ರಿಗೆ ಏನು ಅನ್ನೋಕೆ ಹೋಗ್ಬೇಡ, ಅವ್ರೇನೋ ಕರೆದ್ರು ಅಂತ ಹೇಳ್ಬಿಟ್ಟು ನಾವು ಹಿಂದಿಂದ ಹೋಗ್ಬಿಟ್ಟು ಕುಡ್ಕೊಂಬಂದ್ಬಿಟ್ಟೆ ಕಣಮ್ಮ. ನಿನಗೆ ಅವ್ರು ಕೊಡಿಸಿ ಇವ್ರು ಕೊಡಿಸಿರು ಅಂತಲ್ಲ, ನಿನಗೆ ಕುಡಿಯೋಕ್ಕೆ ಒಂದು ನೆಪ ಬೇಕಷ್ಟೇ ನಿನಗೆ. ಅಷ್ಟೇ ನೋಡಪ್ಪ, ನಮಗೂ ಹೇಳಿ 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 ಸಾಕಾಗ್ಬಿಟ್ಟೈತೆ ಅತ್ಲಾಗೆ. ನೀನು ಕುಡಿಯೋದಾದರೆ ಮೊದಲೇ ಹೇಳ್ಬಿಟ್ಟು ಹೋಗ್ಬಿಡತ್ಲಾಗೆ. ನಾವೇ ಒಂದು ರೂಮ್ ಹಾಕ್ಬಿಡ್ತೀವಿ, ಅದೇನು ಬೇಕು ನಿನಗೇನು ಎಣ್ಣೆ ಬಾಟ್ಲು, ಆಮೇಲೆ ಕಬಾಬು, ಆಮೇಲೆ ಚಿಪ್ಸು, ಚಕ್ಲಿ ಕೊಡ್ಬೇಳೆ ನಾವೇ ತಂದಿಕ್ಬಿಡ್ತೀವಿ ಅತ್ಲಾಗೆ. ಅಲ್ಲೇ ಕುಡಿದ್ಬಿಟ್ಟು ಅಲ್ಲೇ ಮನಿಕೊಂಡಿದ್ದು ಆಮೇಲೆ ಬೆಳಗ್ಗೆ ಹೊತ್ತು ಬೆಳಗ್ಗೆನೋ ಅಥವಾ ಸಂಜೆನ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಬಂದ್ಬಿಡಪ್ಪ. ಈ ರೀತಿ ಕುಡ್ಕೊಂಡು ಬೀದಿ ಮಾನ ಹರಾಜ್ ಹಾಕ್ಬೇಡ ನೀನು. ಹೆಂಗೋ ಮರ್ಯಾದೆಯಿಂದ ಬದುಕ್ತಿದ್ದೀವಿ, ನೀನು ಕುಡಿಯೋದ್ರಿಂದ ನಮ್ಮ ಮರ್ಯಾದೆ ಎಲ್ಲ ಹಾಳಾಗೋಗುತ್ತೆ. ಯಾಕೆ ಹೇಳು, ಈಗ 15-20 ಸರಿ ನಮ್ಮ ಮಾನ ಮರ್ಯಾದೆ ತೆಗೆದುಬಿಟ್ಟಿದ್ದೀವಿ ಇವಾಗ ಕುಡ್ಕೊಂಬಂದು. ಈಗೇನು ಅಲ್ಪ ಸ್ವಲ್ಪ ಮಾನ ಮರ್ಯಾದೆ ಇಟ್ಕೊಂಡು ಬದುಕ್ತಾ ಇದ್ದೀವಿ, ಅದನ್ನು ನುಚ್ಚು ಮಾಡಬೇಡಪ್ಪ. ನಿಮ್ಮ ಅಪ್ಪ ನೋಡು ರಂಗಜ ಅಚ್ಚುಕಟ್ಟ ಕುಡಿತಾನೆ, ಬಂದು ಯಾರಿಗೂ ತೊಂದರೆ ಕೊಡಲ್ಲ, ಮಕ್ಕಂಬಿಟ್ರೆ ಮುಗಿದೋಯ್ತು. ಅದು ಸುಮ್ಮನೆ ಮಲಗಲ್ಲ, ಹೊಟ್ಟೆ ತುಂಬ ಬಿಗಿಯಾಗಿ ಊಟ ಮಾಡಿ ಮಕ್ಕಂಬಿಟ್ರೆ ಮುಗಿದೋಯ್ತು. ಮತ್ತು ಮಾರನೇ ದಿವಸನೇ ಎದ್ದೇಳೋದು, ಯಾರಿಗೂ ಏನೂ ಮಾತಾಡಲ್ಲ, ತುಟಿಕ್ ಪಿಟಿಕ್ ಅನ್ನಲ್ಲ. ಹೇಳಿದಕ್ಕೆಲ್ಲ ಎಸ ಮುತ್ತೆ ಇಲ್ಲ, ಸುಮ್ಮನೆ ಇದ್ಬಿಟ್ಟು ಊಟ ಮಾಡಿ ಮಕ್ಕಳಕ್ಕೆ, ಯಾರಿಗೂ ತೊಂದರೆ ಕೊಡಲ್ಲ. ನಿಂದಾದರೆ ಭಾಳ ರಾಂಗ್ ಆಗ್ಬಿಡುತ್ತೆ ನೋಡಪ್ಪ. ಯಾರಿಗಾನ ಬೈದಿರ್ತೀಯ, ಹೋಗಿ ಯಾರ ಮೇಲೆ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟಿರ್ತೀಯ, ಇಲ್ಲ ಜೊತೆಗಿರೋ ನಿನ್ನ ಫ್ರೆಂಡ್ಗಳ ಮೇಲೇ ಹೋಗಿ ಜಗಳ ಆಡ್ಕೊಂಡು ಬಂದಿರ್ತೀಯಪ್ಪ. ಅದಕ್ಕೆ
ನೋಡು ಹಿಂಗೆಲ್ಲ ಮಾಡಕ್ಕೆ ಹೋಗ್ಬೇಡ ನೀನು. ನಮಗೆ ಕುಡ್ದು 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 ಕುಡು ಮರ್ಯಾದೆ ಮಾತ್ರ ತೆಗಿಯಕ್ಕೆ ಹೋಗ್ಬೇಡಪ್ಪ. ಸಾಕು ಆಗ್ಬಿಟ್ಟೈತೆ ನಮಗಂತೂ ಹೇಳಿ ಹೇಳಿ ನನಗೆ ಸಾಕಾಗೋಗ್ಬಿಟ್ಟೈತೆ.